ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಬಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಲಾಸ್ಟ್ ಮಂಗಳವಾರದ ವ್ಲಾಗ್ ನೋಡ್ರಿ. ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ಬೆಳಗ್ಗೆನ ನಂದು ವ್ಲಾಗ್ ಶುರುವಾಗಿತ್ತು. ಒಂದು 6:37 ಆಗಿತ್ತು ನಾನು ಎದ್ದಾಗ. ಇವಾಗಂತೂ ಇತ್ತೀಚೆಗೆ ಬೇಗ ಹೇಳೋಕ್ಕಾಗತ್ತು. ನಾನು ಬೇಗ ಹೇಳೋಕೆ ರೂಢಿ ಮಾಡ್ಕೋಬೇಕು ನೋಡ್ರಿ. ಮುಂಚೆ ಎಲ್ಲ ನಾನು ಎಷ್ಟು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋತೀನಿ, ಆದರೆ ಇತ್ತೀಚೆಗೆ ಬೇಗ ಹೇಳೋಕ್ಕಾಗತ್ತು. ಅದ್ರಾಗ ಬೇರೆ ಇನ್ನು ಸಮ್ಮರ್ ಹಾಲಿಡೇಸು, ಮಕ್ಳಿಗೆ ಸ್ಕೂಲ್ ರಜಾ ಐತಲ್ಲ ಅಂಥೇಳಿ ಲೇಟಾಗಿ ಎದ್ದೊಳೋದಾಗಕತ್ತೈತಿ. ಆದ್ರೆ ಇನ್ನು ರಜಾ ಬಂದರೂ ನೋಡ್ರಿ ನಾನು ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗ್ತೈತೋ, ಟ್ರೈ ಮಾಡ್ತೀನಿ. ಬೆಳಗ್ಗೆ ಎದ್ದು ಹಾಲು ಕಾಯ್ಸೋಕ್ಕಿಟ್ಟು ಹಂಗೆ ನಮ್ಮ ಮನೆಯವ್ರಿಗೆ ಜೀರಿಗೆ ನೀರು ಮಾಡಿಕೊಟ್ನಿ. ನಾನು ಚಹಾ ಮಾಡ್ಕೊಂಡೆ, ಚಹಾ ಕುಡಿದ್ನಿ. ಇವಾಗ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎರಡು ಹೊತ್ತಿಗೆ ಸೇರಿ ನಾನು ರೈಸ್ ಬಾತ್ ಮಾಡಕತ್ತೀನಿ. ಸಿಂಪಲ್ಲಾಗಿರುವಂಥ ರೈಸ್ ಬಾತು. ಇದನ್ನು ವೀಡಿಯೋದಲ್ಲಿ ಸುಮಾರು ಸಾರಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ರೆಸಿಪಿ ಏನು ಶೇರ್ ಮಾಡೋಂಗಿಲ್ಲ ನಾನು. ಇದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ ಇಷ್ಟು ತೊಗೊಂಡಿದ್ದಾನೆ ನೋಡಿರಿ. ಉಪ್ಪು, ಗರಂ ಮಸಾಲ, ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾನೆ ಖಾರಕ್ಕೆ, ಹಾಗಾಗಿ ಖಾರದ ಪುಡಿ ಆಮೇಲೆ ಮಸಾಲೆ ಏನೂ ಹಾಕೋಂಗಿಲ್ಲ. ಇದಕ್ಕೆ ಬರೀ ಗರಂ ಮಸಾಲ, ಉಪ್ಪು ಅಷ್ಟೇ, ಅರಿಶಿನ ಪುಡಿನೂ ಹಾಕೋಂಗಿಲ್ಲ. ರೈಸ್ ಬಾತ್ ಅಂತೂ ಅಗದಿ ಮಸ್ತಾಗಿ ಟೇಸ್ಟಿಯಾಗಿರ್ತೈತಿ. ಈಗ ಮಧ್ಯಾಹ್ನ ಬಿಸಿಲು ಇರ್ತೈತಲ್ಲ, ಆವಾಗ ಜಾಸ್ತಿ ಮಸಾಲೆ ಇರೋ ಊಟ ಮಾಡೋಕ್ಕಾಗಂಗಿಲ್ಲ. ಆವಾಗ ಈ ಥರ ನಾವು ಸಿಂಪಲ್ಲಾಗಿರುವಂಥ ಒಂದು ಬಾತನ್ನ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಅಂತ ಅಗದಿ ಮಸ್ತ್ ಇರ್ತೈತೆ ನೋಡಿರಿ. ನಾನು ಇವತ್ತು ನಾಷ್ಟಕ್ಕದನ್ನ ಮಾಡಕತ್ತೀನಿ. ಸುಮಾರು ದಿವಸ ಆಯ್ತು ನಾನೀಗ ರೈಸ್ ಐಟಮ್ಸ ಜಾಸ್ತಿ ಮಾಡಕತ್ತೀನಿ. ಯಾಕಂದ್ರೆ ಇಲ್ಲಿ ಬೆಂಗಳೂರಾಗಂತೂ ಗ್ಯಾಸ ಸಿಗವಲ್ಲು, ಅದಕ್ಕೋಸ್ಕರ ರೈಸ್ ಐಟಮ್ಸ್ ಮಾಡೋದಾಗತ್ತೈತೆ ನೋಡಿರಿ. ಇಂಡಕ್ಷನ್ ಮೇಲೆ ಮಾಡ್ಬೇಕಂತಂದ್ರೆ ಅದು ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತೈತಿ, ಬೇಗ ಬೇಗ ಆಗಂಗಿಲ್ಲ ಅಡುಗೆ. ಮತ್ತು ಇಂಡಕ್ಷನ್ ಮೇಲೆ ಮಾಡ್ಬೇಕಂತಂದ್ರೆ ಅದರದೇ ಸಪ್ರೇಟ್ ಪಾತ್ರೆಗಳು ಬೇಕಾಗ್ತೈತಿ. ನಮ್ಮ ಮನ್ಯಾಗ ಸ್ವಲ್ಪ ಅದಾವು, ಅದರೊಳಗೆ ಮಾಡುವಾಗೆಲ್ಲ ನಾನು ಇಂಡಕ್ಷನ್ ಮೇಲೆ ಮಾಡಿರ್ತೀನಿ. ಮತ್ತು ಪೂರ್ತಿ ಅಡುಗೆ ಅದ್ರ ಮೇಲೆ ಮಾಡ್ಬೇಕಂದ್ರೆ ಕರೆಂಟೂ ಸರಿಯಾಗಿರಂಗಿಲ್ಲ ನೋಡ್ರಿ. ಈಗ ನಮ್ಮ ಏರಿಯಾದಾಗ ಜಾಸ್ತಿ ಕರೆಂಟ್ ತೆಗಿತಾರೋ, ಹಾಗಾಗಿ ನನಗಂತೂ ಇವಾಗ ಅಡುಗೆ ಮಾಡೋಕ್ಕೇ ಇಂಟ್ರೆಸ್ಟ್ ಬರ್ವಾತು. ಹಂಗಾಗಿ ಬಿಡಕತ್ತೈತಿ, ಏನಾರ ಒಂದು ಮಾಡಿ ತೆಗೆದು ಬಿಡೋಣ ಅನ್ನೋ ಹಂಗೆ ಆಗತ್ತೈತಿ ನೋಡ್ರಿ ಗ್ಯಾಸ್ ಸಮಸ್ಯೆಯಿಂದ. ರೈಸ್ ಎಲ್ಲ ಮಾಡೀನಿ. ಹಂಗೆ ಸ್ವಲ್ಪ ತೆಂಗಿನಕಾಯಿ ಒಡೆದು ಇಟ್ಟಿದ್ನಿ, ಅದನ್ನು ಫ್ರಿಜ್ಜಿಗೆ ಇಟ್ಟಿರಲಿಲ್ಲನ, ಅದಕ್ಕೆ ಇವಾಗೆಲ್ಲನೂ ಅದನ್ನು ತೊಳೆದು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ನಿ. ಹಂಗೆ ಅದಿತಿನೂ ಎದ್ದು ಬಂದಿದ್ಲು, ಆಕೆಗೇನೋ ಹಾಲು ಕಾಯಿಸಿ ಕೊಡಬೇಕಿತ್ತು. ಆಕೆ ಬ್ರಷ್ ಮಾಡ್ಕೊಂಡು ಬಾ ಅಂತ ಹೇಳಿನಿ ಆಕೆಗೆ. ಆಕೆ ಹ್ಞೂ ಅಂತಂದ್ಲು. ಬ್ರಷ್ ಮಾಡಿದ ಮೇಲೆ ಆಕೆಗೆ ಹಾಲು ಕೊಡ್ತೀನಿ ನಾನು, ಅಲ್ಲಿವರೆಗೂ ಕೊಡೋಂಗಿಲ್ಲ. ಬಾಗ್ಲ ಅಂತೂ ನಾನು ತೊಳೆದಿದ್ನಿ. ಇವಾಗ ರಂಗೋಲಿ ಹಾಕಬೇಕಂದ್ರೆ ಅದಿತಿ ಫುಲ್ ಎಲ್ಲ ಕೆಡ್ಸಕತ್ತಿದ್ಲು ನೋಡ್ರಿ. ಅದಕ್ಕೋಸ್ಕರ ವಿಭೂತಿಯಿಂದ ನಾನು ಈ ಥರ ಎಣ್ಣೆದು ಡ್ರಾ ಮಾಡಕತ್ತಿದ್ನಿ. 1-2 ದಿವಸ ರಂಗೋಲಿ ಹಾಕಿನಿ. ನಾನು ಹಾಕಿ ಒಳಗೆ ಬರ್ಬಿಡಕ್ಕೆ ಆಕೆ ಎಲ್ಲ ಕೆಡ್ಸಕತ್ತಿದ್ಲು ನೋಡ್ರಿ ಅದಿತಿ. ಸಾನ್ವಿ ಅದ್ರ ಕೆಡ್ಸಂಗಿಲ್ಲ, ಈಕೆ ಕೆಡ್ಸಕತ್ತಿದ್ಲು. ಅದಕ್ಕೋಸ್ಕರ ಬ್ಯಾಡ್ ಬಿಡು, ಆಕೆ ಎಷ್ಟು ಸರಿ ಹೇಳಿರೋನು ಹಂಗೆ ಕೆಡ್ಸಕತ್ತಿದ್ಲು. ಇನ್ನೇನು ಬಿಡು ಅಂಥೇಳಿ ನಾನು ವಿಭೂತಿಲೆನೇ ಹಾಕಿಬಿಟ್ನಿ. ಅದಾದ್ರೆ ನಾವು ಹಸಿ ಬಟ್ಟೆ ಮಾಡಿ ಒರೆಸೋವರೆಗೂ ಹೋಗಂಗಿಲ್ಲದು. ಹಾಗಾಗಿ ಅದರಿಂದ ಹಾಕಿ ಇಲ್ಲಿ ಮುಂದೆನೂ ಒಂದು ಚಿಕ್ಕದಾಗಿರೋಂಥ ರಂಗೋಲಿ ಬಿಟ್ನಿ. ತುಳಸಿ ಕಟ್ಟಿ ಮುಂದೆ ಒಂದು ರಂಗೋಲಿ ಬಿಟ್ಟು ಹಂಗೆ ಸಾನ್ವಿನೂ ಎದ್ದಿದ್ಲು. ಆಕೆಗೂ ರೆಡಿ ಮಾಡಿ ನಾನು ಸ್ಕೂಲಿಗೆಲ್ಲ ಬಿಟ್ಟು ಬನ್ನಿ. ನನಗೆ ಅವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಕೆಗೆ ಬೇಗ ಬೇಗ ಸ್ನಾನ ಮಾಡಿಸಿ ತಿನ್ನಿಸಿ ಬಾಕ್ಸ್ ರೆಡಿ ಮಾಡಿ ಆಕಿನ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದು ಆಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೀನಿ ನೋಡ್ರಿ. ಸಾನ್ವಿ ಅಂತೂ ನಾಷ್ಟ ಮಾಡಿ ಹೋಗಂಗಿಲ್ಲ. ಆಕೆ ಸ್ಮೂದಿ ಕುಡಿದು ಒಂದು ಮೊಟ್ಟೆ ತಿಂದು ಏನಾದರೂ ಫ್ರೂಟ್ಸ್ ಇದ್ದರೆ ಅದನ್ನು ತೊಗೊಂಡು ಸ್ಕೂಲಿಗೆ ಹೋಗ್ಬಿಡ್ತಾಳೆ ಆಕೆ. ಇವತ್ತು ಬ್ರೆಡ್ ಇತ್ತು, ಹಾಗಾಗಿ ಬ್ರೆಡ್ಡು ಚಾಕ್ಲೇಟ್ ಕ್ರೀಮ್ ಹಾಕಿ ಆಕೆಗೆ ಸ್ಕೂಲಿಗೆ ಕಳಿಸಿದ್ದೇನೆ. ಬಾತನೂ ರೆಡಿಯಾಗಿತ್ತು, ಆದರೆ ಆಕೆ ತಿನ್ನೋದಿಲ್ಲ ಅಂತಂದ್ಲು. ಇನ್ನು ನಮ್ಮ ಮನೆಯವರು ನಾನು ಎಲ್ಲ ತಿನ್ಬೇಕು ನೋಡ್ರಿ. ಕಸ ಗುಡ್ಸಕತ್ತಿದ್ನಿ ಇವಾಗ. ನಮ್ಮ ಅದಿತಿ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾಳೆ. ನಾನು ಕ್ಯಾಮ್ರಾ ಇಟ್ಟಿದ್ನಲ್ಲ, ಅದನ್ನು ನೋಡ್ಕೊಂಡು ಡ್ಯಾನ್ಸ್ ಮಾಡತ್ತಾಳು ಟಿವ್ಯಾಗ ಹಾಡು ಹಚ್ಕೊಂಡು. ಆಕೆಗಂತೂ ಭಾಳ ಇಷ್ಟ ಡ್ಯಾನ್ಸ್ ಮಾಡೋದು. ಅದಕ್ಕೋಸ್ಕರ ಸರಿ ಆಯ್ತು ಮಾಡು, ನಾನು ಇಲ್ಲೇ ಕ್ಯಾಮ್ರಾ ಇಡ್ತೇನೆ ಅಂತೇಳಿ ಅಲ್ಲಿಟ್ಟು ನಾನು ಕಸ ಗುಡಿಸ್ಕೊಳಕತ್ತಿದ್ನಿ. ಆಕೆ ಹಂಗೆ ಡ್ಯಾನ್ಸ್ ಮಾಡತ್ತಿದ್ಲು. ಈ ಕಡೆ ಅಡುಗೆ ಮನೆ ಹತ್ರ ನಾನು ಟ್ರೈಪಾಡ್ ತೊಗೊಂಡು ಬಂದ್ರೆ ಇಲ್ಲಿನೂ ಬಂದು ನೋಡ್ರಿ ಹಂಗೆ ಡ್ಯಾನ್ಸ್ ಮಾಡತ್ತಾಳು. ಭಾಳ ಚಂದ ಡ್ಯಾನ್ಸ್ ಮಾಡ್ತಾಳೆ ಆಕೆ. ರೀಲ್ಸ್ ಎಲ್ಲ ಮಾಡು, ನಾನು ವಿಡಿಯೋ ಮಾಡ್ತೀನಿ ಅಂದ್ರೆ ಮಾಡೋಂಗಿಲ್ಲ ಅಂತಾಳು. ಆದ್ರೆ ಈಗ ಹಿಂಗೆ ಕೆಲಸ ಮಾಡೋದು ನೋಡ್ರಿ, ಟಿವ್ಯಾಗ ಏನರ ಸಾಂಗ್ ಹತ್ತಿತ್ತಂದ್ರೆ ಮುಗೀತು, ಫುಲ್ ಡ್ಯಾನ್ಸ್ ಮಾಡ್ತಾಳು. ಆಕೆಗಂತೂ ಅಗದಿ ಭಾಳ ಇಂಟ್ರೆಸ್ಟ್ ಐತಿ ಡ್ಯಾನ್ಸ್ ಒಳಗೆ. ಆಕೆ ನಾನು ಇಬ್ಬರು ಕೊಟ್ಕೊಂಡು ಹಂಗೆ ನೋಡ್ರಿ ಆಕೆ ಡ್ಯಾನ್ಸ್ ಆಡ್ಕೊತಿದ್ಲು. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಇನ್ನು ನಮ್ಮ ಮನೆಯವರು ಹೋಗೋರಿದ್ರು, ಅವ್ರು ಸ್ನಾನಕ್ಕೆ ಹೋಗಿದ್ರು. ಅವ್ರು ಬಂದ ಮೇಲೆ ಹಿಂಗೆ ಅದಿತಿಗೆ ಸ್ನಾನ ಮಾಡಿಸಿ ಇನ್ನು ನಾನು ಸ್ನಾನ ಮಾಡ್ಕೋಬೇಕಿತ್ತು. ಇವಾಗೇನು ಅಡುಗೆ ಕೆಲಸ ಜಾಸ್ತಿ ಇರೋಂಗಿಲ್ಲಲ್ಲ, ಏನಾದರೂ ಒಂದು ರೈಸ್ ಬಾತ್ ಮಾಡಿ ತೆಗೆದುಬಿಡ್ತೀನಿ, ಬೇಗ ಆಗಿಬಿಡ್ತೈತಿ. ಈ ಕಡೆಯಿಂದ ಎಲ್ಲ ಮನೇನ ಕ್ಲೀನ್ ಮಾಡ್ಕೊಳಕತ್ತಿದ್ನಿ, ಕಸ ಎಲ್ಲ ಗುಡಿಸಿನಿ. ಅಷ್ಟೊತ್ತಿಗಾಗಲೇ ರೈಸ್ ಬಾತನೂ ರೆಡಿಯಾಗಿತ್ತು. ಇನ್ನು ನಮ್ಮ ಮನೆಯವರಿಗೆ ನಾಷ್ಟ ಹಾಕಿಕೊಟ್ಟು ನಾನು ಅವ್ರಿಗೆ ಬಾಕ್ಸಿಗೆ ಇವತ್ತು ಬಾತನ ಮತ್ತು ರಾಗಿ ಅಂಬಲಿ ಮಾಡಿದ್ನಿ ನೋಡ್ರಿ. ಪ್ರೆಷರ್ ಎಲ್ಲ ಹೋಗಿತ್ತು, ರೈಸ್ ಬಾತ್ ರೆಡಿಯಾಗಿತ್ತು.
ಈಗ ಫಸ್ಟ್ ಅವ್ರಿಗೆ ನಾಷ್ಟ ಹಾಕಿಕೊಟ್ಟು ಅವ್ರ ಬಾಕ್ಸ್ನ ರೆಡಿ ಮಾಡ್ತೀನಿ. ಬೆಳಗ್ಗೆ ಮಧ್ಯಾಹ್ನಕ್ಕಾಗಿರ್ತೈತಿ. ಸಾನ್ವಿ ಬೆಳಗ್ಗೆ ತಿಂದು ಹೋಗಿರಲಿಲ್ಲ, ಮಧ್ಯಾಹ್ನ ಬಂದಾಕೆ ತಿಂತಾಳಕ್ಕೆ. ಈಗ ಅದಿತಿಗೆ ಹಾಕಿಕೊಟ್ನಿ. ಹಾಕಿ ಈಗ ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಕತ್ತೀನಿ. ಹಂಗೆ ಅವ್ರಿಗೆ ನಾಷ್ಟ ಹಾಕಿಕೊಟ್ಟು ನಾನು ನಾಷ್ಟ ಮಾಡಿಬಿಡ್ಬೇಕು ನೋಡ್ರಿ. ಮುಂಚೆ ಅಂತೂ ಚಪಾತಿ ಪಲ್ಯ ಏನಾದರೂ ಮಾಡ್ತಿದ್ನಿ. ಇವಾಗಂತೂ ಇನ್ನೂ ಒಂದು 10-12 ದಿವಸ ಹೆಂಗೆ ನೋಡ್ರಿ. ಯಾಕಂದ್ರೆ ಗ್ಯಾಸ್ ಅವ್ರಿಗೆ ನಾವು ಫೋನ್ ಮಾಡಿ ವಿಚಾರಿಸಿದ್ದೀವಿ. ನಾವು ಎವ್ರಿ ಮಂತ್ ಇಲ್ಲಿ ಅಂದ್ರೆ 2 ಮಂತ್ಸಿಗೆ ಒಂದು ಸರಿ ಇಲ್ಲಿ ಗ್ಯಾಸ್ ತುಂಬಿಸ್ತೀವಲ್ಲ, ಅವ್ರಿಗೆ ಕೇಳಿದಾಗ ಇನ್ನೂ 10-15 ದಿವಸ ನೀವು ಕೇಳಲೇಬೇಡ್ರಿ ಗ್ಯಾಸ್ ಅಂದ್ರೆ ಅವರು. ಹಾಗಾಗಿ ಅವಾಗ ನಾನು ಮೇಲ್ಗಡೆದ ಇಂಡಕ್ಷನ್ ತಗೊಂಡು ನೋಡ್ರಿ. ಅಲ್ಲಿವರೆಗೂ ಗ್ಯಾಸ್ ಮೇಲೆ ನಾನು ಮ್ಯಾನೇಜ್ ಮಾಡತ್ತಿದ್ನಿ. ಅಂದ್ರೆ ಸಿಗ್ತಾವೆ ಬಿಡು, ಏನು ಎಲ್ಲರೂ ಹಂಗೆ ಅಂತಾರಂತ ಅಂದ್ಕೊಂಡಿದ್ನಿ. ಆದ್ರೆ ಗ್ಯಾಸ್ ಅವರು ಸಿಗೋದಿಲ್ಲ ಅಂತಂದ್ರಲ್ಲ, ಆವಾಗ ಇಂಡಕ್ಷನ್ ತೆಗೆದು ನಾನು ಅದ್ರ ಮೇಲೆ ಅಡುಗೆ ಮಾಡಕತ್ನಿ. ಅದಕ್ಕೋಸ್ಕರನ ಜಾಸ್ತಿ ವೆರೈಟೀಸ್ ಮಾಡತ್ತಿಲ್ಲ ನೋಡ್ರಿ ಈಗ. ಹಂಗೆ ನಮ್ಮ ಮನೆಯವರು ಬಾಕ್ಸ್ ರೆಡಿ ಮಾಡಿಕೊಟ್ನೆಲ್ಲ, ಅವರು ಬೇಗ ನಾಷ್ಟ ಮಾಡ್ಕೊಂಡು ಅವರು ಹೋದರು. ಆಮೇಲೆ ಅದಿತಿಗೆ ಸ್ನಾನ ಮಾಡಿಸಿನಿ. ಸ್ನಾನ ಮಾಡಿಸಿ ಆಕೆಗೆ ಈಗ ರೆಡಿ ಮಾಡಕತ್ತೀನಿ ನೋಡ್ರಿ. ಯಾಕಂದ್ರೆ ಆಕಿ ಬೇಗ ಮಲ್ಕೊಂಡ್ಬಿಡ್ತಾಳೆ, ನಾಷ್ಟ ಆಗಿದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ ಆಕೆ. ಅದಕ್ಕೋಸ್ಕರ ಆಕೆಗೆ ಸ್ನಾನ ಮಾಡಿಸ್ಬಿಟ್ರೆ ಆತಂತೇಳಿ ಇವಾಗ ಆಕೆ ಸ್ನಾನ ಮಾಡಿಸಿ ರೆಡಿ ಮಾಡೀನಿ. ಹಂಗೆ ತಲೆ ಬಾಚಿ ನೀನು ಟಿ ವಿ ನೋಡ್ಕೊಂಡು ತಗೊಂಡ್ರು, ನಾನು ಸ್ನಾನಕ್ಕೆ ಹೋಗ್ಕೊಂಡು ಅಂತೇಳಿ ನಾನು ಸ್ನಾನ ಮಾಡ್ಕೊಂಡು ಬಂದ ಇವಾಗ ಸಾನ್ವಿನ ಕರ್ಕೊಂಡು ಬರೋಕೆ ಸ್ಕೂಲಿಗೆ ಹೊಂಟೀನಿ ನೋಡ್ರಿ. ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಟೈಮ್ 1 o'clock ಆಗಿಬಿಟ್ಟಿತ್ತು. ಆಯ್ತು ರೀ ಊಟ? ಹೌದಾ? ಹಾಂ, ಸಾನ್ನಿಧ್ಯ ಎದ್ದಿರ್ಬೇಕು, ಈಗ ಎದ್ದಿರಬೇಕು, ಇಲ್ಲ ಸ್ಕೂಲಿಗೆ ಹೋಗಿರ್ಬೇಕು. ಹೌದಾ? ಬಿಡು, ಧೂಳೈತಿ ಬಿಡು ಅದ್ರ ಮೇಲೆ. ಈ ಕಡೆ ಬಾ. ಅದು ಯಾರು ವಿಡಿಯೋ? ಮೋಟು ಪತ್ಲು ನೋಡಾತಿದ್ಲಿಕ್ಕಿ. ಏನದು? ಮೋಟು ಪತ್ಲು ಕಿ ಜೋಡಿ. ಹೌದಾ? ಅದು ನೋಡಂಗೆ ಮಾಡತ್ತೆ. ಮಧ್ಯಾಹ್ನ ಅವರಿಬ್ಬರಿಗೂ ಹಂಗೆ ಊಟಕ್ಕೆ ಹಾಕ್ಕೊಟ್ನಿ. ಇಬ್ಬರು ಊಟ ಮಾಡಿರು. ಸಂಜೆ ಮುಂದೆ ನೋಡ್ರಿ ಸ್ವಲ್ಪ ಲೈಟಾಗೆ ಮಳೆ ಬರೋಕ್ಕೆ ಶುರುವಾಯಿತು. ಇವಾಗಂತೂ ಬ್ಯಾಸ್ಗೆ, ಇನ್ನೇನು ಬ್ಯಾಸ್ಗೆ ಶುರು ಅಂತ ಅಂದ್ಕೊಳಕತ್ತೀವಿ. ನೋಡಿರ ಸಡನ್ನಾಗಿ ಮಳೆ ಬಂತು ನೋಡ್ರಿ. ಒಂದು ಸ್ವಲ್ಪ ಆಗಿ ಹೊಕ್ಕತ್ತೇನೋ ಅಂತಂದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದುಬಿಡ್ತು. ಫುಲ್ ಆನಿಕಲ್ಲೆಲ್ಲ ಮಳೆ ಸುಮಾರು ಕಡೆ ಆಗೈತಿ. ನಿಮ್ಮೂರಾಗೂ ಆಗೈತೇನ ಅಂತೇಳಿ ಕಮೆಂಟ್ ಮಾಡಿರಿ. ನಮ್ಮೂರಾಗಂತೂ ಫುಲ್ 2 ದಿವಸ ಮಾತ್ರ ಫುಲ್ ಆನಿಕಲ್ ಮಳೆ ಆಯ್ತು ನೋಡ್ರಿ. ಫಸ್ಟ್ ಡೇ ಅಷ್ಟೊಂದೇನು ಆನಿಕಲ್ ಬೀಳಲಿಲ್ಲ, ಅಂದ್ರೆ ಸಣ್ಣ ಸಣ್ಣ ಬಿದ್ದು ಒಂದು ಅರ್ಧ ಗಂಟೆ ಅಷ್ಟು ಆಗಿಬಿಡ್ತು. ನೆಕ್ಸ್ಟ್ ಡೇ ಮಾತ್ರ ಒಂದು 1 hour ಆದ್ರೂ ನಿಲ್ತಾನೆ ಇರಲಿಲ್ಲ. ಅಷ್ಟದು ದೊಡ್ಡ ಆನಿಕಲ್ ಬೀಳಕತ್ತಿದ್ದು, ಅಷ್ಟರ ಮಟ್ಟಿಗೆ ಮಳೆ ಆಯಿತು. ಅದು ಮಳೆ ನ್ಯಾಚುರಲ್ಲಾಗಿ ಆಗಿರೋದಲ್ಲ ಅಂತಾರೋ ಏನೋ, ಬಿಲ್ಗೇಟ್ಸು ಸ್ಪ್ರೇ ಮಾಡಿ ಅದು ಆನಿಕಲ್ ಮಳೆ ಆಗಿದ್ದಂತಾರೋ. ನಮಗೊಂದು ಅಷ್ಟೊಂದು ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಮಾಡಿರಿ. ಟೈಮ್ ಈಗ 6:30 ಆಗಕ್ಕೆ ಬಂದೈತೆ ನೋಡ್ರಿ. ಕರೆಂಟ್ ಹೋಗಿದ್ದಾವೆ, ಮತ್ತು ಕಸ ಎಲ್ಲ ಗುಡಿಸೀನಿ. ಹಂಗೆ ಸ್ವಲ್ಪ ಕಿಟಕಿಗಳೆಲ್ಲ ಒರೆಸೋದಿತ್ತು, ಅವನು ಎಲ್ಲ ಒರೆಸಿ ನಾನು ಈಗ ಮುಖ ತೊಳ್ಕೊಂಬಂದು ದೇವ್ರಿಗೆ ದೀಪ ಹಚ್ಚೀನಿ. ಸಾನ್ವಿ ಎದ್ದಾಳು, ಇನ್ನು ಅದಿತಿ ಮಲ್ಕೊಂಡಾಳು ನೋಡ್ರಿ. ಬಜ್ಜಿ ಮಾಡಿರಾತಂತೇಳಿ ಮಾಡತ್ತೀನಿ. ಮಳೆನೂ ಆಗಿತ್ತು, ಮತ್ತು ಮೆಣಸಿನ್ಕಾಯಿ ಇದ್ದು ಮನೆಯಾಗ, ಬಜ್ಜಿ ಮೆಣಸಿನ್ಕಾಯಿ. ಅದಕ್ಕೆ ಈಗ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಚಾ ಮಾಡಿರಾತಂತೇಳಿ ಇವಾಗ ಮಾಡಕತ್ತೀನಿ. ಬರೀ ಇವಾಗ ಪಟ್ನ ಬಜ್ಜಿ ಮಾಡಿ ತಿಂದು ಮತ್ತು ಅಡುಗೆ ಮಾಡ್ಬೇಕು ರಾತ್ರಿಗೆ. ಬರೀ ಇವಾಗ ಶುರು ಮಾಡೋದಂತೆ.
ಇವಾಗ ಬಜ್ಜಿ ಮಾಡತ್ತೆ ನೋಡ್ರಿ. ಭಾಳ ದಿವಸ ಆಗಿತ್ತು, ಈಗ ಏನೂ ಮಾಡೇ ಇರಲಿಲ್ಲ ಸ್ನ್ಯಾಕ್ಸ್. ಮಳೆ ಬರೋದ್ರಿಂದ ಮಕ್ಳಿಗೆ ಮಾಡಿಕೊಟ್ರಾತಂಥೇಳಿ ಇವಾಗ ಮಾಡಕತ್ತೀನಿ. ಅವರಿಬ್ಬರು ಮಧ್ಯಾಹ್ನ ಮಾಡಿಕೊಡೋಣತ್ತಿರು. ನಾನು ಮಧ್ಯಾಹ್ನ ಮಾಡಲಿಲ್ಲ, ಸರಿ ಇವಾಗ ತಿಂದ್ರಾಯ್ತು ಅಂಥೇಳಿ ಇವಾಗ ಮಾಡತ್ತೇನೆ ನೋಡ್ರಿ. ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅವು ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಖಾರದ ಪುಡಿ, ಉಪ್ಪು, ಸ್ವಲ್ಪ ಸೋಡಾ, ಕಾಯಿಸಿದ ಎಣ್ಣೆ, ಅಜ್ವಾನ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾನೆ ನೋಡ್ರಿ. ಬಜ್ಜಿ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟಂತೂ ಕಂಪಲ್ಸರಿಯಾಗಿ ಹಾಕಲೇಬೇಕು. ಹಾಕಲಿಲ್ಲ ಅಂದ್ರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಚಲೋ ಬರೋದಿಲ್ಲ. ಮತ್ತು ಕಾಯಿಸಿದ ಎಣ್ಣೆನೂ ಅಷ್ಟೇ ಹಾಕಬೇಕು. ಕಾಯಿಸಿದ ಎಣ್ಣೆ ಹೆಂಗಂದ್ರೆ ಸುಮ್ಮ ಬಿಸಿ ಮಾಡಿ ಹಾಕೋದಲ್ಲ, ಅದು ಹಿಂಗೆ ಹಿಟ್ಟು ಮೇಲೆ ಹಾಕಿದ ತಕ್ಷಣ ಬಬ್ಬಲ್ಸ್ ಬರಬೇಕು, ಆ ಥರ ಕಾಯಿಸಿ ಆಮೇಲೆ ಎಣ್ಣೆ ಹಾಕ್ಯಾರಷ್ಟ ಬಜ್ಜಿ ಚಲೋ ಹಾಕೋ ನೋಡ್ರಿ. ಇವೆರಡು ಟಿಪ್ಸನ್ನು ನಾವು ಯೂಸ್ ಮಾಡಿದ್ದೀವಿ ಅಂದ್ರೆ ಬಜ್ಜಿ ಅಂತೂ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚಲೋ ಬರ್ತಾವೆ. ನಮ್ಮ ಮನೆಗಂತೂ ಮಾಡಿ 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 ರೂಢಿ ಆಗಿಬಿಟ್ಟೈತೆ ನೋಡ್ರಿ. ಈಗ ಬಜ್ಜಿ ಮಾತ್ರ ಅಗದಿ ಮಸ್ತಾಗೆ ರೆಡಿ ಆಗ್ತಾವೆ ನೋಡ್ರಿ. ಈಗ ಮೆಣಸಿನ್ಕಾಯಿ ಬಜ್ಜಿ ಮಾಡತ್ತೀನಿ. ಕರೆಂಟ್ ಅಂತೂ ಸುಮಾರು ಹೊತ್ತು ಬರಲೇ ಇಲ್ಲ, ನಾನು ಹಂಗೆ ಕತ್ಲೊಳಗನ ಬಜ್ಜಿ ಮಾಡಿ ತೆಗೆದ್ನಿ. ಅಷ್ಟೊತ್ತಿಗಾಗಲೇ ನಮ್ಮ ಮನೆಯವರು ಬಂದರು, ಫುಲ್ ನೆನ್ಕೊಂಡು ಬಂದರು ಅವರು. ಇನ್ನು ನಾವು ಬಿಸಿ ಬಿಸಿ ಬಜ್ಜಿ ತಿಂದು ಚಹಾ ಕುಡಿಬೇಕು ನೋಡ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.